वाक्य का पुस्तक, ಪ್ರಕಟಣೆಯ ಗ್ರಂಥ प्रकाशित वाक्य का पुस्तक, 2ನೇ ಅಧ್ಯಾಯ. उसका दूसरा अध्याय. ಯಾವ ಪುಸ್ತಕದಲ್ಲಿ ಇದ್ವಿ ನಾವು? पहले कौन से पुस्तक में हम थे? ಏನ್ರಿ ಇಷ್ಟು ಇಂಟ್ರೆಸ್ಟ್ ಇಂದ ಹೇಳ್ತಾ ಇದ್ದೀನಿ? ಹಲೋ, ಆದಿಕಾಂಡ ಅಲ್ಲಿಂದ ನೇರವಾಗಿ ಪ್ರಾರಂಭ ನೋಡ್ತಾ ಇದ್ದೀವಲ್ಲ, प्रारंभ हम देख रहे हैं ना, ನೇರವಾಗಿ ಅಂತಕ್ಕೆ ಹೋಗೋಣ. अब सीधे तरीके से अंत में हम जाएंगे. कहां पर? रेवलेशन, प्रकाशित वाक्य का पुस्तक, प्रकटणे, प्रकाशित वाक्य 3ನೇ ಅಧ್ಯಾಯ, उसका तीसरा अध्याय, 2ನೇ ಅಧ್ಯಾಯ, ಸಾರಿ, उसका दूसरा अध्याय, 2ನೇ ಅಧ್ಯಾಯ, उसका दूसरा अध्याय, 7ನೇ ವಚನ, उसका 7वां वचन. ಬೇಗ ಓದಮ್ಮ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ, ಎಲ್ಲಿ? ಈಗ ತೋಟದ ಹೆಸರು ಹೇಳ್ತೀನಿ ಕೇಳ್ರಿ. अब बाग का नाम बताता हूं, ಆ ತೋಟದ ಹೆಸರು उस बाग का नाम ಏದೆನ್ ಅಲ್ಲ, ಏದೆನ್ नहीं ಆ है, ತೋಟದ ಹೆಸರು उस बाग का नाम ಪರದೈಸ. परदेश है. ಅಂದ್ರೆ उसका मतलब ಏನಂತ ಹೇಳ್ತದೆ? ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಎಲ್ಲಿದೆ ಇದು? ये कहां पर है? ಏದೆನ್ ಸೀಮೆಯಲ್ಲಿ एदेन बाग में ಒಂದು ತೋಟವನ್ನು ನಿರ್ಮಿಸಿ एक बाग को बनाकर ಅದರ ಮಧ್ಯದಲ್ಲಿ उसके बीच में ಜೀವಕರ ವೃಕ್ಷವನ್ನಿಟ್ಟ. एक जीवन वृक्ष को रखा. ಆಮೆನ್. आमेन. ಇಲ್ಲಿ ಯಾರಾದ್ರೂ ಇದ್ರೆ ಒಂದ್ಸಾರಿ ಹೇಳ್ತೀರಾ ಗಟ್ಟಿಯಾಗಿ? यहाँ पर कोई है तो एक बार ಆಮೆನ್. आमेन. ಅಂದ್ರೆ उसका मतलब ಈಗ ಏನು ಹೇಳ್ತಾ ಇದೆ? अब क्या कह रहा है? ದೇವರು परमेश्वर ಜಯ ಹೊಂದುವವನಿಗೆ जीत पाए हुए व्यक्ति ಪರದೈಸಿನಲ್ಲಿರುವ स्वर्ग लोक ಹಣ್ಣನ್ನು ಕೊಡುವನು. फल को देंगे. ಅಂದ್ರೆ उसका मतलब ಏನ್ ಗೊತ್ತಾ? क्या है आप जानते ದೇವರು हो? परमेश्वर ಸೃಷ್ಟಿ ಮಾಡಿದಾಗ जब सृष्टि उन्होंने किया, ಪರದೈಸು, स्वर्ग लोक, ಪರದೈಸು ಸ್ವರ್ಗ ಲೋಕ. ಪರಲೋಕ ಅಲ್ಲ, स्वर्ग नहीं, ಸ್ವರ್ಗ नहीं, स्वर्ग नहीं, ಪರದೈಸು. स्वर्ग लोक. बाइबल में स्वर्ग लोक लिखा है. स्वर्ग लोक, स्वर्ग और स्वर्ग लोक अलग अलग है. आमीन. आमीन. ಕೇಳ್ತಾ ಇದ್ದೀರಾ? क्या आप सुन रहे हैं? ಈಗಪ್ಪ ಇಲ್ಲಿ ನೀವು ಹೊರಗೆ ಹೋಗ್ತೀರಿ, यहाँ पर आप बाहर जाते हैं. ಇಲ್ಲಿ ಹೊರಗಡೆ ನಮ್ದು ಯಾವ ಮಣ್ಣಿನ ಕಲರ್ ಏನಿದೆ ಗೊತ್ತಿದ್ರೆ ಯಾರಿಗಾದ್ರು? बाहर मिट्टी का कलर कौन सा है आप जानते हो? ಇಲ್ಲಿ ಯಾರು ನೋಡ್ರಿ, ಇಲ್ಲಿ ಹೊರಗಡೆ यहाँ पर बाहर ರೆಡ್ ಕೆಂಪ್ ಐತೆ. लाल है. ನೀವು ನಮ್ಮ ಸಭೆ ತಗೊಂಡಿದ್ದು ಲ್ಯಾಂಡಿಗೆ ಬರ್ರಿ. आप कलीसिया लिया, वो जमीन के पास आप ಯಾವ್ದು ಗೊತ್ತಾ? वो कौन सा है आप जानते हो? ಬ್ಲ್ಯಾಕ್ ಐತೆ. काला है. ಕೇಳಿದ್ರಾ? क्या आपने सुना? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಮೊದಲು पहले ಬರೀ ಏರಿಯಾ ಡಿಫರೆನ್ಸ್. सिर्फ एरिया डिफरेंस है. ಪರಲೋಕ, ಪರದೈಸ, परलोक जो है, ಪರದೈಸ, परलोक जो है, ಆಮೇನ್, आमेन, ಅದು ಪರಲೋಕದ ಭಾಗವಾಗಿರಲಿಲ್ಲ. वो स्वर्ग का एक भाग नहीं था, ಅದು ಭೂಮಿಯ ಭಾಗವಾಗಿತ್ತು. वो पृथ्वी का एक भाग ಈಗ था. ಅರ್ಥ ಆಯ್ತಾ? क्या आप समझ ದೇವರು रहे ಇಡೀ हो? ಭೂಮಿಯನ್ನು ಸೃಷ್ಟಿ ಮಾಡಿ परमेश्वर ने पूरे पृथ्वी को रचकर ಮನುಷ್ಯನನ್ನ ಭೂಮಿ ಮೇಲೆ ಇಡ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. मनुष्य को पृथ्वी पर रखने के लिए मन नहीं किया. ಅವನು ಏನ್ ಮಾಡಿದ ಅಂದ್ರೆ, उन्होंने क्या किया? ತಾನು ಪರಲೋಕದಲ್ಲಿ ಹೇಗಿದ್ದಾನಲ್ಲ, वह खुद स्वर्ग में जिस तरह है ना, ಕೇಳಿ ಕೇಳಿ, ತಾನು ಪರಲೋಕದಲ್ಲಿ ಹೇಗಿದ್ದಾನಲ್ಲ, परमेश्वर जैसे स्वर्ग में ಯಾರಿಗಾದ್ರೂ है. ಅರ್ಥ ಆಗ್ತಾ ಇದ್ರೆ क्या ಕೇಳ್ತಾ आप ಇದ್ದೀನಿ? समझ रहे हैं तो ತಾನು सुनिए. ಪರಲೋಕದಲ್ಲಿ ಹೇಗಿದ್ದಾನಲ್ಲ, जिस तरह परमेश्वर स्वर्ग में ಹಾಗೆ है, उसी तरीके ಅದಕ್ಕಿಂತಲೂ से, ಉತ್ತಮವಾಗಿ उससे भी उत्तम तरीके ತನ್ನ से ಮಕ್ಕಳು ಇರ್ಬೇಕಂತ अपने बच्चे रहना है. ಅವನು ಏನ್ ಮಾಡ್ದ? उन्होंने क्या किया? ಏದೆನ್ ಸೀಮೆಯಲ್ಲಿ एदेन बाग में ಪರದೈಸನ್ನೇ ಸೃಷ್ಟಿ ಮಾಡಿದ. एक परदेश को ही उन्होंने रचा, ಪರದೈಸನ್ನೇ ಸೃಷ್ಟಿ ಮಾಡಿದ. एक स्वर्ग लोक को ही ಕೇಳ್ತಾ उन्होंने ಇದ್ದೀರಾ? बनाया. ಆ ಪರದೈಸು वह स्वर्ग लोक ಇಲ್ಲಿಯೇ जो ಇತ್ತು. है यहीं पर था. ಪರಲೋಕದ ಭಾಗ ಆಗೋದಕ್ಕಿಂತ ಮುಂಚೆ स्वर्ग का भाग बनने से पहले ಪರದೈಸು वहाँ पर स्वर्ग ಭೂಮಿಯ लोक जो ಭಾಗವಾಗಿತ್ತು. है, वो एक पृथ्वी का भाग था. ಕೇಳ್ತಾ ಇದ್ದೀರಾ? क्या आप सुन रहे ಅದಕ್ಕೆ हैं? ಯೇಸು ಸ್ವಾಮಿ इसीलिए यीशु मसीह ಕ್ರೂಜೆ ಮೇಲೆ ಹೇಳ್ತಾನೆ, क्रूस पर वो कहते ಆ हैं, ಕಳ್ಳನಿಗೆ ಹೇಳ್ತಾನೆ, उस चोर से वो कहते हैं, ಇಂಗ್ಲಿಷ್ ಬೈಬಲ್ ಆಗ್ಲಿ, इंग्लिश बाइबल में ಮೂಲ ಶಬ್ದ ನೋಡೋದಾಗಿದ್ರೆ, उसका मूल शब्द देखते हैं तो, ಕನ್ನಡ ಬೈಬಲ್ ಆಗ್ಲಿ, कन्नड़ा बाइबल में ಮೂಲ ಶಬ್ದ ನೋಡೋದಾಗಿದ್ರೆ, उसका मूल शब्द हम देखते हैं तो, ಆ ಕಳ್ಳನನ್ನು ನೋಡಿ उस चोर को ಆ देखकर ಕಳ್ಳನಿಗೆ ಹೇಳ್ತಾನೆ, उस चोर से वो कहते ಇದೇ हैं, ದಿನ ನೀನು ನನ್ನೊಂದಿಗೆ इसी दिन तुम मेरे साथ स्वर्ग लोक में. ಎಲ್ಲಿ? कहाँ पर? ಕನ್ನಡ ಬೈಬಲ್ ಅಲ್ಲಿ ಇದೇ ದಿನ ನಿನ್ನ ಜೊತೆಗೆ ಪರಲೋಕದಲ್ಲಿ ಇರುವೆ ಅಂತ ಹೇಳಿಲ್ಲ ಅವನು. कन्नड़ा बाइबल में इसी दिन तुम मेरे साथ स्वर्ग में रहोगे. ಏನಂತ ಹೇಳ್ದ? उन्होंने क्या कहा? ಇದೇ ದಿನ इसी दिन ನೀನು तुम ನನ್ನೊಂದಿಗೆ मेरे साथ ಏದೆನ್ ತೋಟದಲ್ಲಿ एदेन बाग में ಇರುವಿ. रहेगे. ಇದೇ ದಿನ आज के ही दिन ನೀನು तुम ನನ್ನ ಜೊತೆಗೆ मेरे साथ ಪರದೈಸು. ಅಂದ್ರೆ उसका मतलब ಏದೆನ್ ಸೀಮೆಯಲ್ಲಿದ್ದಂತ ಪರದೈಸು. एदेन सीमा में रहने वाला स्वर्ग लोक. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? क्या कोई समझ पा रहा ಯಾಕೆ है? ಯೇಸು ಸ್ವಾಮಿ ಅಲ್ಲಿಗೆ ಹೋದ? क्यों यीशु मसीह वहाँ पर ಯಾಕಂದ್ರೆ गए? ಯೇಸು ಸ್ವಾಮಿ क्योंकि यीशु मसीह ಮನುಷ್ಯನಾಗಿ ಹುಟ್ಟಿ मनुष्य होकर जन्म हुआ ಮನುಷ್ಯನಾಗಿ ಸತ್ತಿದ್ದಾನೆ. और मनुष्य होकर ही मर गए.
ದೇವರು ಪರದೈಸನ್ನ परमेश्वर ने परदेश को ಮನುಷ್ಯನಿಗೋಸ್ಕರ ಸೃಷ್ಟಿ ಮಾಡಿದ. मनुष्य के लिए रचा. ಯೇಸು ಸ್ವಾಮಿ यीशु मसीह ಪರಲೋಕಕ್ಕೆ ಹೋಗಿ स्वर्ग में जाकर ಅರಸನಾಗುವುದಕ್ಕಿಂತ ಮುಂಚೆ राजा बनने से पहले ಮನುಷ್ಯನಾಗಿ मनुष्य बनकर ರಕ್ತದಾಯ ದೇಹಿಯಾಗಿ वहाँ पर लहू और मांस के देह ಸತ್ತದ್ದರಿಂದ मर गया. इसलिए ಮನುಷ್ಯರಿಗೆ ನೇಮಕವಾದ मनुष्य को नियमित ಮನುಷ್ಯರಿಗೆ ನೇಮಿತವಾದ मनुष्य के लिए जो नियमित है ಪರದೈಸಿನಲ್ಲಿ ಪ್ರವೇಶಿಸಿದ. वो स्वर्गलोक में उन्होंने प्रवेश ಅದಕ್ಕೆ किया. ಆತನು ಕಳ್ಳನಿಗೆ ಹೇಳ್ತಾನೆ, इसलिए वो चोर को कहते हैं ಇವತ್ತೇ आज ही ನೀನು तुम ನನ್ನ ಜೊತೆಗೆ मेरे साथ ಪರದೈಸಿನಲ್ಲಿರುವಿ. स्वर्गलोक में रहोगे. ಪರದೈಸಿಗೆ ಹೋದವನು स्वर्गलोक में वो चला गया. ದೇವರ ಮೊದಲನೇ ಚಿತ್ತ, परमेश्वर का पहला इच्छा, ದೇವರ ಮೊದಲನೇ ಚಿತ್ತ परमेश्वर का पहला इच्छा ನೀನು ನಾನು तुम और मैं ಆ ಪರದೈಸಿನಲ್ಲಿ ತಿರುಗಿ ಪ್ರವೇಶಿಸಬೇಕು. उस स्वर्गलोक में वापस लौटना है. ಯಾಕಂದ್ರೆ ನಮಗೋಸ್ಕರ ಅದನ್ನ ಆತನು क्योंकि ಸಿದ್ಧ ಮಾಡಿದ. हमारे लिए उन्होंने उसे रचा है. ಅರ್ಥ ಆಗಿರೋರು ಯಾರಾದ್ರೂ ಇಲ್ಲಿದ್ರು जो ಸರಿ समझ ಆಮೇಲೆ रहे तो एक बार आमीन आप कहिए. ಈ ವ್ಯತ್ಯಾಸ ಅರ್ಥ ಆಯ್ತಾ? ये व्यत्यास आप समझ पा रहे हो? बिड़ी। उसे छोड़िए. ಈಗ ತಾನು ಏನು ಓದಿದ್ವಿ ನಾವು? अभी अभी हमने क्या पढ़ा? ಮನುಷ್ಯನು ಪಾಪ ಮಾಡಿದ್ಮೇಲೆ मनुष्य पाप करने के बाद ಅವರನ್ನ ಪರದೈಸಿನಿಂದ ಹೊರಗೆ ಹಾಕಿ उसे स्वर्गलोक से बाहर डालकर ಆಮೇನ್ आमेन ಅದನ್ನ ಸ್ವಲ್ಪ ಟೈಮ್ ತಗೊಂಡು ಯೋಚಿಸ್ಬೇಕು ನಾವು. थोड़ा समय लेकर उसके बारे में हमें सोचना है. ಪರದೈಸ ಅಂದ್ರೆ ಏನೇನಿತ್ತಲ್ಲಿ? स्वर्गलोक यानी उसमें क्या क्या था? ನಿಮ್ಮಲ್ಲಿ ಅನೇಕರಿಗೆ ಅನ್ಬೋದು ಕೇಳಿರೋದು ವಿಷಯ ಅಂತ. आप सबको लग सकता है ये हमने सुना है, ಆದ್ರೆ लेकिन ಬರುವಂತ ವ್ಯತ್ಯಾಸಗಳನ್ನ ನಾವು आने वाले ಸ್ವೀಕರಿಸಿಕೊಳ್ಳಿ. व्यत्यासों को हम स्वीकारेंगे. ನೋಡಿ ಏನಾಯ್ತಂದ್ರೆ देखिए वहाँ पर क्या हुआ. ಅವನನ್ನು ಹೊರಗೆ ಹಾಕಿದ್ಮೇಲೆ उसे बाहर डालने के बाद ಏನಂತ ಹೇಳ್ತದೆ? ಕೆರೂಬಿಯರನ್ನ ಅದನ್ನ ಕಾಯುವುದಕ್ಕಾಗಿ ನಿಲ್ಲಿಸಿದ. केरूबियों को उसकी रखवाली करने के लिए परमेश्वर ने रखा. ಮತ್ತು ಎಲ್ಲಾ ಕಡೆಯಲ್ಲಿ ಸುತ್ತುವಂತ ಕತ್ತಿ और हर तरफ मुड़ने वाला एक तलवार ಅದನ್ನ ಕಾಯೋದಕ್ಕೆ ನಿಲ್ಲಿಸಿದ. वहाँ पर रखवाली करने के लिए उसे ಯಾಕೆ? वहाँ पर रखा. क्यों? ಅದು ಭೂಮಿ ಮೇಲಿತ್ತು. वो पृथ्वी पर था. ಇವ್ರು ಯಾವಾಗಾದ್ರೂ ಹೊಳ್ಳಿ ಹೋಗ್ಲಿಕ್ಕೆ ಚಾನ್ಸ್ ಇತ್ತು. ये कभी भी वापस जाने के लिए मौका था. ಅದು ಇನ್ನೂ ಪರಲೋಕಕ್ಕೆ ಎತ್ತಲ್ಪಟ್ಟಿಲ್ಲ. वो अभी स्वर्ग में ले नहीं गया था. ಆಮೇನ್ ದಗದಗಿಸುವ ಏನಂತ ಓದಿದ್ವು ಅಲ್ಲಿ? ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು, ಯಾರನ್ನ? ದೇವದೂತರನ್ನ ತಾನೇ ಕೆರೂಬಿಯರನ್ನ ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಕೇಳಿದ್ರ? क्या आपने सुना? ಕೇಳಿದ್ರ? क्या आपने सुना? ಮುಗಿಸ್ಕೊಳ್ಳೋಣ ಕೇಳಿ. हम समाप्त करेंगे. ಏನಾಯ್ತು? क्या हुआ? ಯೇಸು ಸ್ವಾಮಿ यीशु मसीह, ಯಾವ ಗಳಿಗೆಯಲ್ಲಿ ಕೇಳಿ, देखिए ಯೇಸು ಸ್ವಾಮಿ यीशु मसीह ಯಾವ ಗಳಿಗೆಯಲ್ಲಿ जिस समय में ಆ ಕಳ್ಳನಿಗೆ उस चोर को ಇದೇ ದಿನ ನೀನು ನನ್ನ ಜೊತೆಗೆ ಪರದೈಸಿನಲ್ಲಿರುವಿ ಅಂತ ಹೇಳಿದ್ನಲ್ಲ, इसी दिन तुम मेरे साथ स्वर्गलोक में रहोगे, जब उन्होंने कहा, ಆಗ तब ಕಳ್ಳನ ಜೀವ ಇನ್ನೂ ಇತ್ತು, चोर में जीवन अभी था. ಯೇಸು ಸ್ವಾಮಿಯ ಜೀವ ಇನ್ನೂ ಇತ್ತು. यीशु मसीह भी अभी जिंदा थे. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? क्या आप और एक चीज जानते ಆ हो? ಗಳಿಗೆಯಲ್ಲಿ उस समय में ಆ ಕೆರೂಬಿಯರು वह केरूबी, ಆ ದಗಿಸುವ ಕತ್ತಿಯು दगमगाता तलवार ಇನ್ನೂ ಇತ್ತು. वो अभी भी था. ಅವಾಗ್ಲೂ ಇನ್ನೂ ಇತ್ತದು. तभी भी वो था. ಅರ್ಥ ಆಗ್ತಾ ಇದ್ರೆ ನಾನು ನಿನ್ನ ಆಶೀರ್ವದಿಸಲ್ಪಟ್ಟನು. ಆಮೇನ್. आमेन. ಪರಲೋಕವು स्वर्ग, ಪರದೈಸು स्वर्गलोक ಏದೆನ್ ಸೀಮೆಯನ್ನು ಬಿಟ್ಟು ಹೋದ್ರು. एदेन सीमा को छोड़कर जाने के बाद भी ಆಮೇನ್. आमेन, ಆ ದಗದಗಿಸುವ ಕತ್ತಿ, वहाँ पर वो जलने वाला वो ಆ तलवार ಕೆರೂಬಿಯರು और वो केरूबी ಇನ್ನೂ ಅದನ್ನು ಕಾಯ್ತಾ ಇದ್ರು. अभी भी वहाँ पर उसकी रखवाली कर रहे थे. ಯಾಕೆ ಗೊತ್ತಾ? क्यों आप जानते हो? ನನಗೆ ಗೊತ್ತಿಲ್ಲ ಆಳ ವಿಷಯಗಳನ್ನು ಬಿಚ್ಚಬೇಕು ಬೇಡ. मैं नहीं जानता. ಯಾಕೆ ಗೊತ್ತಾ? क्यों आप जानते हो? ಯೋಬನ ಪುಸ್ತಕದಲ್ಲಿ आयुब के पुस्तक में ಸೈತಾನನು शैतान ಒಂದು ಸಾರಿ एक बार ತನ್ನನ್ನ ದೇವರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿದ. अपने आप को परमेश्वर के सम्मुख में उसने ಕರೆಕ್ಟ್? प्रस्तुत किया. ಅಂದ್ರೆ उसका ಆ मतलब ದಿನದವರೆಗೆ, उस दिन तक, ಯಾವ ದಿನ? कौन सा दिन? ಯಾವ ದಿನ कौन सा दिन? ಯೇಸು ಸ್ವಾಮಿ जिस दिन ಕ್ರೂಜ್ यीशु ಮೇಲೆ मसीह ನೇತಾಡ್ತಾ ಇದ್ನೋ, क्रूज पर वो ಆ टंगाए गए ದಿನದವರೆಗೆ, थे, उस दिन तक, ಆ ದಿನದವರೆಗೆ उस दिन तक ಪರಲೋಕದಲ್ಲಿ स्वर्ग में ಏನೋ ಇವುಗಳಿಗೆ, ಈ ಸೈತಾನನಿಗೆ शैतान को ಅಥವಾ ಆತ್ಮಗಳಿಗೆ या फिर आत्माओं को ಪ್ರವೇಶವಿತ್ತು. प्रवेश था, ಆದ್ರೆ लेकिन ನೆಲೆ ಇರ್ಲಿಲ್ಲ. वहाँ पर वास करने के लिए नहीं था. ಈಗ ನಾನು ಇವ್ರ ಮನೆಗೆ ಹೋಗ್ತೀನಿ, अब मैं तुम इनके घर जाता ಕೂತ್ हूँ, ಮಾತಾಡ್ತೀನಿ, बैठकर बातचीत करता ಟೀ हूँ, ಕುಡಿದು ನಾನು ಹೇಳಲೇಬೇಕಲ್ವಾ? चाय पीने के बाद मुझे उठना ही है ना, ಅಲ್ಲೇ ಉಳಿದ್ಬಿಡ್ತೀನ? वहीं पर मैं ಇಲ್ಲ. रहता नहीं. ಹಂಗೆ ऐसे ही ಯೋಬನು आयुब, ಒಳಗಡೆ, ಸಾರಿ, ಯೋಬನ ಪುಸ್ತಕದಲ್ಲಿ आयुब के पुस्तक में ಸೈತಾನನು शैतान ಒಳಗಡೆ ಹೋದ, अंदर वो गया, ಮಾತಾಡ್ದ. उसने बात किया, ಅಲ್ಲಿ ಏನು ಮುಟ್ಲಿಕ್ಕೆ ಅವನಿಗೆ ಪರ್ಮಿಷನ್ ಇಲ್ಲ. लेकिन कुछ भी छूने के लिए उसे अनुमति नहीं है. ಎಲ್ಲಿದು? वो कहाँ पर है? ಪರಲೋಕದಲ್ಲಿ. स्वर्ग में. ಪರದೈಸಲ್ಲ. वह स्वर्ग लोक में नहीं, ಅಭಿ ಪರದೇಶ ಬೋಲ್ ದೀಜಿए, ಪರದೇಶದಲ್ಲ, वो परदेश में नहीं है. ಅರ್ಥ ಆಯ್ತಾ? समझ रहे हो? ಆಮೇನ್. आमेन. ಹಂಗೆ ಹೊರಗೆ ಬರ್ಬೇಕು ಅವನು. ऐसे ही उसे बाहर ಅವನ आना ಸುತ್ತ है. ದೇವದೂತರಿದ್ದಾರೆ. उसके इर्द गिर्द देवदूत है. ಆತನ ಕಣ್ಣು, उसके आंखें, ಆತನ ಕಣ್ಣು उसके
आंख है ಜೀವಕರ ವೃಕ್ಷದ ಮೇಲೆ. जीवित वृक्ष पर. ಯಾಕೆ ಅದು ಪರದೈಸದಲ್ಲಿದೆ? क्योंकि वो परदेश ಈಗ में है. ಇದು ಭೂಮಿ, ये पृथ्वी है, ಇಲ್ಲಿ ಪರದೈಸು. यहाँ पर परदेश. ಆದ್ರೆ ಈಗೇನಾಯ್ತು? लेकिन अब क्या हुआ? ಇದು ಪರಲೋಕ. ये स्वर्ग है. ಪರಲೋಕ ಅಂತ ತಿಳ್ಕೊ. ಪರಲೋಕ, ये स्वर्ग है. ಪರಲೋಕದಲ್ಲಿ ಪರದೈಸು. स्वर्ग में परदेश. ಆಮೆನ್. आमेन. ಜೀವಕರವಾದ ವೃಕ್ಷ जीवन का वृक्ष ಪರಲೋಕದಲ್ಲಿ, स्वर्ग में ಪರದೈಸು स्वर्ग में परदेश, ಪರದೈಸಿನ ಮಧ್ಯದಲ್ಲಿ परदेश के बीच में ಜೀವಕರವಾದ ವೃಕ್ಷ. जीवन का वृक्ष. ಈಗ ಆ ವೃಕ್ಷದ ಮಾರ್ಗಕ್ಕೆ अब उस वृक्ष के मार्ग में ಪೂರ್ವ ದಿಕ್ಕಿನಲ್ಲಿ पूर्व दिशा में ಕೆರೂಬಿಯರು ನಿಂತ್ಕೊಂಡಿದ್ದಾರೆ. केरूबीस रुके हैं. ಪರಲೋಕದಲ್ಲಿ, वो परदेश में, ಪರಲೋಕದಲ್ಲಿ स्वर्ग में ಕತ್ತಿ तलवार ಸುತ್ತಾ ಇದೆ. वहाँ पर वो घूम ಯಾರು रहा ಒಳಗಡೆ है. ಹೋಗೋದಿಕ್ಕಾಗೋದಿಲ್ಲ. कोई भी अंदर नहीं जा सकता. ಯಾರು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. कोई भी अंदर नहीं जा ಹಾಗಾದ್ರೆ सकता. ಅಬ್ರಾಹ್ಮನ ಎಲ್ಲಿದ್ದಾನೆ? ऐसा है तो अब्राहम कहाँ पर है? ಪರಲೋಕದಲ್ಲಿದ್ದಾನೆ. वो स्वर्ग में है. ತಾಳ್ಕೊಳ್ಳಿ, ಹೇಳ್ತೀನಿ. थोड़ा धीरज धरिए, मैं बताऊंगा. ಭಯಂಕರವಾದದನ್ನು ಹೇಳ್ತೀನಿ. ये भयंकर चीज को मैं ಅದಕ್ಕೆ ಇಷ್ಟು बताऊंगा. ಸೈತಾನನ ಅಡೆತಡೆ ನಿಮ್ಮ ಮನಸ್ಸಿನಲ್ಲಿ. इसीलिए शैतान इतने सारे रुकावट ಯೋಬನಲ್ಲಿದ್ದಾನೆ. आयुब कहाँ पर है? ಪರಲೋಕದಲ್ಲಿದ್ದಾನೆ. स्वर्ग में है. ಆದ್ರೆ ಪರದೈಸಿನಲ್ಲಿ लेकिन परदेश में ಯಾರು ಇಲ್ಲ. कोई भी नहीं है. ಯಾಕೆ? क्यों? ಅದನ್ನು ದೇವರು ಸೃಷ್ಟಿಸಿದಲ್ವಾ? उसे परमेश्वर ने ಹೌದು. रचा है ना? हाँ. ಯಾಕೆ? ಕ್ಯೂ? ಅರಿ ಅಲಬೋ ಶೆಖರೆ ಅಲಬ. ಯಾಕೆ? ಕ್ಯೂ? ಯಾಕಂದ್ರೆ ಕ್ಯೂಕಿ? ಅದು ಮಾರಲ್ಪಟ್ಟಿದೆ. वो बेचा गया है. ಯಾರಿಗೆ? किसको? ಸೈತಾನನಿಗೆ. शैतान को. ಭೂಮಿಯು. पृथ्वी. ಆದ್ರೆ ಆ ಭೂಮಿಯಿಂದ लेकिन उस पृथ्वी से ದೇವರು परमेश्वर ಪರದೈಸನ್ನು ಎತ್ಕೊಂಡಿದ್ದಾನೆ. परदेश को उठा लिया है. ಪರದೈಸು ಮಾರಲ್ಪಡ್ಲಿಲ್ಲ. परदेश बेचा नहीं गया है. ಪರದೈಸು ಮಾರಲ್ಪಡ್ಲಿಲ್ಲ. परदेश बेचा नहीं गया ಭೂಮಿ है. ಮಾರಲ್ಪಡ್ತು. पृथ्वी बेचा गया ಸೊ है. ಸೈತಾನನು शैतान जो है ಪರಲೋಕದಿಂದ ಹೋಗುವಾಗ स्वर्ग से जाते समय ಪರದೈಸನ್ನು ನೋಡ್ತಾನೆ. उस परदेश को देखता है ಆತ ನೆನಪಾಗುತ್ತೆ, और उसे याद आता है ಹವ್ವಳಿಗೆ ಹೆಂಗ್ ಮೋಸ ಮಾಡಿದ್ದೆ, हवा को मैंने कैसे धोखा ಆದಾಮನು दिया? ಹೇಗಿದ್ದ? आदम कैसे था? ಆದ್ರೆ ಇವನು ಅದು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. लेकिन ये पास भी नहीं जा सकता. ಯಾಕೆ? क्यों? ಯಾಕೆ? ಕ್ಯೂ? ಯಾಕಂದ್ರೆ ಕೆರೂಬಿಯರಿದ್ದಾರೆ, क्योंकि वहाँ पर केरूबी है, ಕತ್ತಿ ಇದೆ, वहाँ पर तलवार ಇವನು ಹಿಂಗೆ है, ತಿರುಗಿ ಹೊಳ್ಳ ಬರ್ತಾನೆ. इसे वापस लौट कर ಆದ್ರೆ आता है. लेकिन ಆ ದಿನ वह दिन ಕ್ರೂಜ ಮೇಲೆ क्रूज पर ಯೇಸು ಸ್ವಾಮಿ यीशु मसीह ಆ ಕಳ್ಳನಿಗೆ ಹೇಳಿದ, उस चोर से उन्होंने ಇದೇ ದಿನ कहा, इसी दिन ನೀನು तुम ನನ್ನ ಜೊತೆಗೆ मेरे साथ ಪರದೈಸಿನಲ್ಲಿರುವಿ. स्वर्ग में रहोगे. ಆಮೇನ್. ಆಮೆನ್. ಅದು ಹೇಳಿ वो कहकर ಕೆಲವೇ ಕ್ಷಣಗಳಲ್ಲಿ थोड़े ही क्षणों ಆತನು में ಮಹಾ ಕೂಗಿನಿಂದ ಕೂಗಿ, वहाँ पर महावास से चिल्ला ಈಗ ಇದು ತೀರಿತು. अब ये समाप्त ಒಂದು हो ವರ್ಷ गया. ತೀರಿತು ಅಂತ ಜೀವ ಅರ್ಪಿಸಿದ ತಕ್ಷಣ समाप्त हो गया कहते ही ಕೆರೂಬಿಯರು ಎತ್ತಲ್ಪಟ್ಟು, वहाँ पर केरूबी उठाए गए, ಕತ್ತಿಯು ಎತ್ತಲ್ಪಡ್ತು. तलवार भी उठाया ಯಾಕೆ? गया. क्यों? ಏನ್ ತೀರಿತ್ತು? वहाँ पर क्या खत्म हो गया? ಏನ್ ತೀರಿತ್ತು? क्या खत्म हो गया? ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳಿದ, यीशु मसीह ने यूहन्ना के सुसमाचार में कहा, ನಾನೇ ಆ ಬಾಗಿಲು. मैं ही वो द्वार हूँ. ಯೋಹಾನ 10:9. यूहन्ना का सुसमाचार ನಾನೇ उसका ಆ दसवां ಬಾಗಿಲು. अध्याय, मैं ही वह दरवाजा ನನ್ನ हूँ. ಮುಖಾಂತರವಾಗಿ ಯಾವನಾದ್ರೂ ಒಳಗಡೆ ಹೋದ್ರೆ, मेरे ओर से अगर कोई अंदर जाएगा तो ಬೇಗ ಹೋದಮ್ಮ, ಬೇಗ ಹೋದಮ್ಮ. ನಾನೇ ಆ ಬಾಗಿಲು. ನಾನೇ ಆ ಬಾಗಿಲು. ಮುಂಚೆ ಯಾರಿದ್ರು? पहले कौन थे? ಅಯ್ಯೋ ಅಯ್ಯೋ, ಮುಂಚೆ ಯಾರಿದ್ರು? पहले कौन थे? ಕೆರೂಬಿಯರು. केरूबी. ಮುಂಚೆ ಯಾರಿದ್ರು? पहले कौन थे? ತಗದಗಿಸುವ ಕತ್ತಿ वहाँ पर जलने वाला तलवार, ಬಾಗಿಲಾಗಿತ್ತು. वहाँ पर वो दरवाजा ಯಾರು बना ಒಳಗಡೆ था. ಹೋಗ್ತಾ ಇರ್ಲಿಲ್ಲ. कोई भी अंदर नहीं जाते ಆದ್ರೆ थे. ಯೇಸು ಆಮೇನ್ ಹಾಕದನ, ಯೇಸು ಆಮೇನ್ ಹೇಳ್ತಾ ಇದ್ದಾನೆ, लेकिन यीशु मसीह क्या कह रहे हैं? ನಾನೇ ಆ ಬಾಗಿಲು. मैं ही वो द्वार हूँ. ಕೆರೂಬಿಯರ ಡ್ಯೂಟಿ ಮುಗೀತು. पर ये केरूबियों का काम खत्म हो गया, ಕತ್ತಿಯ ಸಮಯ ಮುಗೀತು. तलवार का समय खत्म हो गया, ಕರುಣೆಯ ಸಮಯ ಪ್ರಾರಂಭವಾಯಿತು. करुणा का समय प्रारंभ हो गया. ಕೆರೂಬಿಯರು ಹೋದ್ರು, केरूबी चले गए, ಕತ್ತಿ ಹೊರಟೋಯ್ತು. तलवार चला गया, ಯೇಸು ಸ್ವಾಮಿ ಬಂದ. यीशु मसीह आ गए. ಅಬ್ರಹಾಮನು अब्राहम ಪರಲೋಕದಿಂದ ಜಿಗಿದು, स्वर्ग से ಅಬ್ರಹಾಮನು अब्राहम, ಲೋಟನು, लोटुस, ಯೋಬನು, आयुब, ದಾವೀದನು, दाऊद, ಪರಲೋಕದಲ್ಲಿರೋರೆಲ್ಲರೂ स्वर्ग में रहने वाले सारे ಯಾರು ಈ ಪರದೈಸಿನಲ್ಲಿರಬೇಕೆಂಬುದಾಗಿ ಮೊದಲಿನ ಚಿತ್ತವಾಗಿತ್ತು. जो कोई इस परदेश में रहने के लिए पहले से इच्छा था, ಆ ದಿನದಲ್ಲಿ, उस दिन में, ಆ ದಿನ वह दिन ದೊಡ್ಡ ಜಾತ್ರೆ ಇತ್ತು. बड़ा सा मेला हो गया. ಎಲ್ಲರೂ ಪರದೈಸಿನಲ್ಲಿ ಪ್ರವೇಶಿಸಿದ್ರು. सब लोगों ने परदेश में प्रवेश किया. ಎಲ್ಲರೂ ಪರದೈಸಿನಲ್ಲಿ. सब लोग प्रदेश में. ತೋರಿಸ್ತೀನಿ ಹೇಗಂತ. मैं आपको दिखाता हूँ ನಾನೇ ಆ कैसे. ಬಾಗಿಲು. मैं ही वो द्वार हूँ. ನನ್ನ ಮುಖಾಂತರವಾಗಿ यदि कोई मुझसे होकर ಯಾವನಾದರೂ ಪರದೈಸಿನಲ್ಲಿ ಹೋದರೆ परदेश में प्रवेश करेगा तो ಸುರಕ್ಷಿತನಾಗಿರುವನು. वो मुक्त प्राप्त करेगा. ಒಳಗೆ ಹೋಗುವನು, अब अंदर जाना ಹೊರಗೆ ಬರುವನು. और बाहर
रहा ಒಂದ್ ವೇಳೆ ಬರೀ ಪರಲೋಕ ಆಗಿತ್ತಂದ್ರೆ ಹೊರಗೆ ಬರ್ತಾನೆ? वो अगर स्वर्ग होता तो वो बाहर कैसे आ सकता ಅದು है? ಪರಲೋಕ ಮಾತ್ರ ಅಲ್ಲ, वो सिर्फ स्वर्ग नहीं है, ಪರಲೋಕದಲ್ಲಿ वह स्वर्ग में ಪರದೈಸ ಆಗಿರೋದ್ರಿಂದ परदेश है, इसीलिए ಏನ್ ಹೇಳ್ತತೆ? वो क्या कहता है? ಪರದೈಸಿನಲ್ಲಿರುವನು परदेश में वो रहेगा, ಆರಾಧನೆಗೆ ಬರುವನು वो ಹೊರಗೆ, आराधना के लिए बाहर आएगा, ಯಾಕಂದ್ರೆ ಸಿಂಹಾಸನ ಪರಲೋಕದಲ್ಲಿದೆ. क्योंकि सिंहासन स्वर्ग में है, ನನ್ನೊಳಗಿದ್ರೆ मेरे अंदर है तो ಒಳಗೆ ಹೋಗುವನು, अंदर जाएगा ಹೊರಗೆ ಬರುವನು, और बाहर भी आएगा, ಮೇವನ್ನ ಕಂಡುಕೊಳ್ಳುವನು. ಮೇವು ಆಹಾರವನ್ನು ಕಂಡುಕೊಳ್ಳುವನು. वह आहार को पाएगा. ಯಾಕೆ? ಪರದೈಸಿನಲ್ಲಿ ಎಲ್ಲಾ ರೀತಿಯ ಹಣ್ಣು ಹಂಪಲುಗಳನ್ನ ದೇವರು ತನ್ನ ಜನರಿಗಾಗಿ हर एक तरीके के फलों को परमेश्वर ने अपने लोगों के लिए रखा है. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ कितने ಇದೆ? लोगों को ये समझ आ रहा है? The realms, the portal realms got opened when Jesus said it is finished. ಇದು ತೀರಿತು ಎಂಬುದಾಗಿ ಹೇಳುವಾಗ ಪರಲೋಕದಲ್ಲಿ ಪರದೈಸಿನ ಅಂದ್ರೆ ಏದೆನ್ ತೋಟದ ಪೋರ್ಟಲ್ಸ್ ಒಂದು ಬಾಗಿಲುಗಳು ತೆರೆಯಲ್ಪಟ್ಟವು. जब यीशु मसीह ने कहा ये खत्म हो गया, स्वर्ग में रहने वाले परदेश के दरवाजे वो खुल गए. ಕೆರೂಬಿಯರು केरूबी ಪರಲೋಕಕ್ಕೆ ತಮ್ಮ ಸ್ಥಾನಕ್ಕೆ ಹೋದರು. वो अपने जगह में ಯೇಸು चले ಸ್ವಾಮಿ, गए. यीशु ನಾನೇ मसीह, ಆ ಬಾಗಿಲು, मैं ही वो द्वार हूँ. ಪರದೈಸಿನ ಬಾಗಿಲಿಗೆ ಬಂದ. परदेश के द्वार ಇನ್ನು पे ಯಾರು घुसा ನನ್ನ है. ಜೊತೆ ಬರ್ತೀರಾ? यहाँ पर कौन ಅದಕ್ಕೆ मेरे साथ आएगा? ಭೂಮಿ इसीलिए ಮೇಲೆ पृथ्वी पर ಕಳ್ಳನಿಗೆ ಹೇಳಿದ, जोर से उन्होंने ಇದೇ कहा ಹೊತ್ತು अभी ही ನೀನು तुम ನನ್ನ ಜೊತೆಗೆ मेरे साथ ಪರದೈಸಿನಲ್ಲಿರುವೆ. परदेश में रहोगे. ಅರ್ಥ ಆಗ್ತದೆ? क्या आप समझ रहे हो? ಅವನನ್ನು ಬಿಡಬೇಡ್ರಿ, उसे मत छोड़िए, ಆತನ ಪ್ರಾರ್ಥನೆ ಬಿಡಬೇಡ್ರಿ. उनके प्रार्थना को आप मत ಅವನ ಚಿತ್ತ छोड़िएगा. ಮೊದಲು ನೀನು उनका इच्छा पहले आप ಭೂಮಿ ಮೇಲೆ हो. ಐಶ್ವರ್ಯವಂತನಾಗೂ ಆಗದೆ ಇರು, पृथ्वी पर आप अमीर बनो या ಆದ್ರೆ ना ಮೊದಲು बनो, ಅವನ ಚಿತ್ತ लेकिन पहले उनका इच्छा, ನೀನು ಪರದೇಶನ ಹೋಗ್ಬೇಕು. आपको स्वर्ग पहुंचना ಬೇರೆ है. ಚಿತ್ತ ನನಗೆ ಗೊತ್ತಿಲ್ಲ. परमेश्वर का इच्छा मैं नहीं जानता. ಭಿಕ್ಷಕನು ಸಾಯ್ತಾನೆ, ಭಿಕ್ಷಕನು ಸಾಯ್ತಾನೆ, एक भिखारी मर जाता ಅರಸನು है, ಸಾಯ್ತಾನೆ, राजा भी मर जाता है, ಸಭಾಪಾಲಕನು ಸಾಯ್ತಾನೆ, पासवान भी मर जाता ಸಭಿಕರು है, ಸಾಯ್ತಾರೆ. कलीसिया के सदस्य भी मर ನೀ जाते ಹೆಂಗ್ हैं. ಬದುಕಿದ್ರು ಸಾಯ್ತೀಯ. आप कैसे जिएंगे तो भी मर जाएंगे. ಸುಂದರವನು ಸಾಯ್ತಾನೆ, ಸುಂದರಾಂಗನನು ಸಾಯ್ತಾನೆ, सुंदर है तो भी मरेगा, सुंदर नहीं ಕುರುಪಿಯು है तो भी ಸಾಯ್ತಾನೆ, ಕುರುಪಿಯು ಸಾಯ್ತಾನೆ. एक बदसूरत व्यक्ति भी मर जाता है. ಆಮೇನ್, आमेन. ಆಮೇನ್. ಆಮೇನ್. ಆದ್ರೆ ಅವಶ್ಯವಿರೋದು लेकिन जो जरूरी ದೇವರ है, ಚಿತ್ತ ಹುಡುಕ್ತಾ ಇದೀಯಾ? परमेश्वर की इच्छा को आप ढूंढ ದೇವರ रहे ಮೊದಲನೇ हो. ಚಿತ್ತ परमेश्वर का पहला ನೀನು इच्छा ಪರದೇಶನಲ್ಲಿ ಇರಬೇಕೆಂಬುದೇ. आपको परदेश में रहना है. ಅದಕ್ಕಾಗಿ ಪರಿಶ್ರಮ ಪಡು ನೀನು. इसीलिए आप परिश्रम कीजिए. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ कितने ಇದೆ? लोग ये समझ पा रहे हैं? ನನ್ನ ಸಮಯ ಮುಗಿತಾ ಬಂತು. मेरा समय खत्म ಅಬ್ಬಬ್ಬ होता ಅಂದ್ರೆ है ಇನ್ನೊಂದು 5 ನಿಮಿಷ. और एक 5 मिनट मेरे ಎಷ್ಟು हाथ ಜನರಿಗೆ ಇದು में ಅರ್ಥ है. ಆಯ್ತು? कितने लोगों को ये समझ आया? ಆಮೇನ್. आमेन. ಭೂಮಿಯಿಂದ पृथ्वी से ಮನುಷ್ಯನನ್ನು ತೆಗೆದ. मनुष्य को उन्होंने बनाया. ಆಮೇನ್. ತಿರುಗಿ ಆಮೇನ್. ಭೂಮಿಗೆ ಕಳಿಸ್ದ. फिर से पृथ्वी को भेज दिया. ಅದಕ್ಕೆ ಮನುಷ್ಯನಾಗಿ ಬಂದ. इसीलिए मनुष्य बनकर वो ಕ್ರೂಜ आ ಮೇಲೆ गए. ನೇತಾಡ್ತಾ क्रूज पर रहते हुए ಪರದೇಶನ ಬಾಗಿಲು ತೆರೆದ. परदेश के दरवाजे को उन्होंने ಮತ್ತೆ ಹೇಳ್ದ खोला ನಮಗೆ, और उन्होंने कहा ಮನುಷ್ಯರಿಗೆ मनुष्य को ಪರದೇಶ ಸೃಷ್ಟಿ ಮಾಡಲ್ಪಟ್ಟಿತ್ತು, परदेश रचा ನೀನು गया ಏದನ್ था. ತೋಟದಲ್ಲಿರ್ಬೇಕು. तुम्हें एदेन बाग में रहना है. ಎಷ್ಟು ಮಸ್ತ್ ಇರಬಾರ್ದಲ್ಲ, ಎಷ್ಟು ಭಯಂಕರ ಇರಬಾರ್ದಲ್ಲ. देखिए ಅವಾಗ कितना अच्छा भयंकर वो हो ಭೂಮಿ सकता है. ಏನೂ ಆಗಿಲ್ಲ ಅಂತ ಇಟ್ಕೊಳ್ರಿ. पृथ्वी कुछ भी नहीं बना है, आप सोचिए. ಪರದೇಶ ಅಲ್ಲೇ, परदेश वहां पर है. ಪರಲೋಕ स्वर्ग ಕ್ಲೋಸ್ ಬೈ. निकट है. ಪರಲೋಕದಲ್ಲಿ ಏನಿದೆ ಆಗಿದ್ರೆ? स्वर्ग में क्या है तो फिर ತಂದೆಯ ಸಿಂಹಾಸನ ಇದೆ, पिता का सिंहासन है, ಆಲಯವಿದೆ. वहां पर एक भवन है. ಅದು ಹೇಳಲಿಕ್ಕೆ ಆಗದಂತದ್ದು. उसे हम कह भी नहीं सकते. ಮತ್ತೆ ಪರದೇಶ, तो फिर परदेश ಪರದೇಶ परदेश ಫಸ್ಟ್ ಎರಡು ಭಯಂಕರ ಕನ್ಫ್ಯೂಷನ್ ನನಗೆ. पासवान जी सब उलझन हो रहा ದೇವರು है. ಭೂಮಿ ಮೇಲೆ ಎಲ್ಲದಕ್ಕೂ ಉತ್ತರ ಇಟ್ಟವನೆ. परमेश्वर ने पृथ्वी पर हर एक चीज के लिए उत्तर ಕೇಳ್ತಾ रखा ಇದ್ದೀರಾ? है. क्या आप सुन रहे हैं? ಈ ಒಂದು ಮೆಡಿಟೇರಿಯನ್ ಸಿ, ಪುಟ್ ಇಟ್ ಆನ್, ಮೆಡಿಟೇರಿಯನ್ ಸಿ ಅಂಡ್ ಪ್ಯಾಸಿಫಿಕ್ ಸಿ, ಈ ಸಮುದ್ರ, ಸಾರಿ ಅಟ್ಲಾಂಟಿಕ್ ಓಷನ್ ಅಂಡ್ ಪ್ಯಾಸಿಫಿಕ್, ರೈಟ್? अटलांटिक ओशन और पैसिफिक ओशन, ಇದು ಸಮುದ್ರದ ಮಧ್ಯ. ಇದು ये समंदर का ಇಲ್ಲಿ बीच ಭೂಮಿ में ಮೇಲೆ ಪ್ರದೇಶದಿಂದ ಹೊರಗೆ ಬರ್ರಿ ಎಲ್ಲರೂ. सब परदेश से बाहर आ जाइए. ಇಲ್ಲಿ ಭೂಮಿ ಮೇಲೆ, यहाँ पृथ्वी पर ಆಮೇನ್. आमेन. ಕೆರೆ ಅಲ್ಲ ಇದು, ये कोई नदी नहीं है, YouTube तालाब check नहीं ಮಾಡ್ಕೊಳ್ರಿ है. ನೀವು. आप YouTube चेक कर लीजिए. ಕೆರೆ ಅಲ್ಲ ಅದು, ये कोई तालाब नहीं ನದಿನೂ ಅಲ್ಲ. है, ये नदी भी नहीं है. ಅಟ್ಲಾಂಟಿಕ್ ಓಷನ್ ಅಂದ್ರೆ ಯಾವ ಕನ್ನಡದಲ್ಲಿ ನಪ್ಪು ಗೊತ್ತಿಲ್ಲ. ಓಕೆ, ಅಟ್ಲಾಂಟಿಕ್ ಮಹಾಸಮುದ್ರದ ಮಧ್ಯದಲ್ಲಿ महासमुंदर के बीच में ಹಡಗಿನಿಂದ ತೆಗೆದಿರೋದು ಇದು. बाहर से निकाला गया फोटो यह है. ಒಂದು ಕಡೆ एक तरफ ಅಟ್ಲಾಂಟಿಕ್ ಓಷನ್, अटलांटिक ओशन ಇನ್ನೊಂದು ಕಡೆ और एक तरफ ಪೆಸಿಫಿಕ್ ಓಷನ್, ಎರಡು ಸಮುದ್ರಗಳು. पैसिफिक ओशन, ये दो समंदर है. ಆಮೇನ್. आमेन. ಈಗ ನಾವು ನೋಡ್ತಾ ಇದೀವಿ, अब हम देख रहे ಆದ್ರೆ हैं, ಭೂಮಿ ಸೃಷ್ಟಿ ಆದಾಗಿನಿಂದ ಹಿಂಗೈತೆ ಇದು. लेकिन पृथ्वी रचने के समय से Plate. ऐसे ही है. ಪ್ಲೇಟ್, ಆಮೇನ್. ಆಮೇನ್. ಇದು ಹಡಗಿನಿಂದ ತೆಗೆದಿರೋದು.
ये नाव से ನೀರು निकाला ಒಂದೇ, गया है। ये पानी एक ही है ಬಣ್ಣ ಮಾತ್ರ ಬೇರೆ ಬೇರೆ, लेकिन रंग अलग अलग है। ಸಾವಿರಾರು ವರ್ಷಗಳು ಕಳೆದು ಹೋದ್ವು, कहीं हजारों साल बीत ಎಷ್ಟೊಂದು गए, ಹಡಗುಗಳೆಲ್ಲ ಹಾದು ಹೋದ್ವು, कितने सारे नाव वहां से ಎಷ್ಟೊಂದು गुजरे, ಎಕ್ಸ್ಪೆರಿಮೆಂಟ್ಗಳಾದ್ವು. कितने सारे एक्सपेरिमेंट उन्होंने किया, ಆದ್ರೆ ಇದು ಈ ಬಣ್ಣ ಆಗೋದಿಲ್ಲ, ಇದು ಈ ಬಣ್ಣ ಆಗೋದಿಲ್ಲ. लेकिन ये वो रंग नहीं बनता और वो नदी ये ಮತ್ತೆ रंग ನೋಡಿ नहीं ಲೈನ್ बनता। ಹೊಡೆದಂಗೆ और जैसे लाइव जा ಎರಡು रहा ಮಿಕ್ಸ್ है, ಆಗ್ಲಾರ್ದಂಗೆ दोनों मिक्स नहीं ಸೃಷ್ಟಿ होने ಆದಂತ जैसे, ದಿನದಿಂದ ಹಿಂಗೆ ಇದೆ ಅದು. रचने वाले दिन से ये ऐसे ಯಾವ ही है। ಮನುಷ್ಯನಿಗೆ ಇದ್ರ ಬಗ್ಗೆ ಏನ್ ಮಾಡ್ಲಿಕ್ಕಾಗಿಲ್ಲ. कोई मनुष्य इसके बारे में कुछ नहीं कर ಕೇಳ್ತಾ ಇದ್ದೀರಾ? पाया। क्या आप सुन रहे ದೇವರ ಈ हैं? ಉದಾಹರಣೆಯನ್ನ इस उदाहरण ಭೂಮಿ को ಮೇಲೆ ನಿನಗೆ ಇಟ್ಟಿರೋದು. परमेश्वर ने पृथ्वी पर आपके लिए ಯಾಕೆ ही ಗೊತ್ತಾ? रखा है। क्यों आप जानते ಇದನ್ನ हो? ನೋಡಿ ಆದ್ರೂ ತಿಳ್ಕೋ. इसे देखकर तो तुम समझ लो, ಪರದೈಸು ಪರಲೋಕ परदेश और स्वर्ग ಬೇರೆ ಬೇರೆ ಅಲ್ಲ, वो अलग अलग नहीं ನಿನ್ನ है। ತಿಳುವಳಿಕೆಗೆ ಇಟ್ಟಿದ್ದೀನಿ ನಾನು. तुम्हारे समझ के लिए इसे मैंने ಭೂಮಿ रखा ಮೇಲೆ है। ಭೂಮಿ ಮೇಲೆ ನಾನು ಇದನ್ನ ಮಾಡೋದಾಗಿದ್ರೆ, पृथ्वी पर अगर मैं इसे करूंगा तो, ಭೂಮಿ ಮೇಲೆ ಇದನ್ನ ನಾನು ಮಾಡೋದಾಗಿದ್ರೆ, पृथ्वी पर मैं इसे कर सकता हूँ तो, ಕೇಳ್ತಾ ಇದ್ದೀರಾ? क्या आप सुन रहे हैं? ಎಷ್ಟು ವಿಚಿತ್ರ. कितना अजीब है। ಇಲ್ಲಿ ಮೀನು ಅಲ್ಲಿ ಮೀನು ಬೇರೆ ಬೇರೆ ಅಲ್ಲ, यहाँ पर मछली वहाँ पर मछली अलग अलग नहीं है, ಎರಡರಲ್ಲೂ ಒಂದೇ ತರ ಇರ್ತದೆ, दोनों एक ही तरफ घूमते रहते हैं, ಏನು ವ್ಯತ್ಯಾಸ ಇಲ್ಲ, कुछ भी व्यत्यास नहीं ಬರೀ है, ಬಣ್ಣ ಮಾತ್ರ ವ್ಯತ್ಯಾಸ. लेकिन सिर्फ रंग अलग अलग है। ಕೇಳಿ ಹೇಳ್ತೀನಿ ನಿಮಗೆ. सुनिए मैं बताता हूँ आपको, ರೋಮಾಪುರದಲ್ಲಿ ನಾವು ಓದ್ಕೊಂಡ್ವಿ. रोमियो के पुस्तक में हमने पढ़ा, ಆದಿಯಿಂದಲೇ आदि से ही ಆತನ ಸನಾತನ ಗುಣಗಳು उनके सारे गुण ಸೃಷ್ಟಿಯಲ್ಲಿ रचना में ಕಂಡು ಬಂದವೆ. वो नजर आते हैं। ಕೇಳ್ರಿ सुनिए ಕೇಳ್ರಿ, सुनिए, ದೇವರು परमेश्वर ಪರದೈಸನ್ನ परदेश को ನಿನಗೋಸ್ಕರವೇ ಸೃಷ್ಟಿ ಮಾಡ್ದ. आपके लिए ही रचा है। ದೇವರು परमेश्वर ಅದನ್ನ ने ಭೂಮಿ ಮೇಲೆ ಇಟ್ಟಿದ್ದ. उसे पृथ्वी पर ही रखा ಅದೇ था, ಅವನ ಚಿತ್ತ. वही उनका इच्छा था। ಆಮೇನ್. आमेन। ಆದ್ರೆ लेकिन ಈಗ ಅದು ಪರಲೋಕದ ಭಾಗ. अब वो स्वर्ग का भाग बन चुका है। ಪರಲೋಕದಲ್ಲಿ ಹೆಂಗೆ पासवान जी स्वर्ग में ನೀ कैसे? ನೋಡ್ದಲ್ಲ ಹಿಂಗೆ, आपने अभी देखा ना ಒಂದು ऐसे ಸೈಡ್ ही, ಅಲ್ಲಿ ಆತನ ಸಿಂಹಾಸನ, एक तरफ उनका सिंहासन, ಎಲ್ಲಿ ಗೇಟ್ ಕಾಣೋದಿಲ್ಲ ನಿನಗೆ. वहाँ पर गेट ही आपको नजर नहीं ಯಾಕೆ? आएगा। क्यों? ಯೇಸುವೆ ಗೇಟ್. यीशु मसीह ही गेट ಯಾರ್ಯಾರು है। ಅವನ ನಂಬಿದ್ರು? जो किसी इस पर ಮೂರು विश्वास करते ಸಂಗತಿಗಳಾದವು. हैं, तीन चीज वहाँ ಮೂರು पर हुए। ಸಂಗತಿಗಳಾದವು. तीन चीज वहाँ पर ನಂಬರ್ हुए। 1, पहला ಕ್ರೂಜ್ चीज, ಮೇಲೆ ಅದನ್ನು ಸತ್ತಾಗ क्रूज पर जब वो मर गए, ನರಕಕ್ಕೆ ಹೋಗಿ नर्क में जाकर ಸತ್ತವರಲ್ಲಿ सारे मुर्दों में से ನರಕದಲ್ಲಿರೋರಿಗೆ नर्क में रहने वाले ಸುವಾರ್ತೆಯನ್ನು लोगों ಹೇಳ್ದ. को सुसमाचार उन्होंने ಅವರು बताया ರಕ್ಷಣೆ ಹೊಂದಿ और उन्होंने तारण पाया, ರಕ್ಷಣೆ ಹೊಂದರು. उन्होंने तारण पा लिया। ಎರಡು, दूसरा चीज, ಪರಲೋಕದಲ್ಲಿರುವಂತಹ ಭಕ್ತರು, स्वर्ग में रहने वाले भक्त, ಅಬ್ರಹಾಮ, ದಾವೀದ, ಇವರೆಲ್ಲರೂ अब्राहम, दाऊद, ये सारे लोग, ಇವರು ಯೇಸುವಿನ ಮರಣವನ್ನ यह यीशु मसीह के मृत्यु ಸ್ವೀಕರಿಸಿಕೊಂಡ್ರು. को उन्होंने स्वीकार लिया। ಮೂರನೇದು, और तीसरा चीज, ಕ್ರೂಜ ಮೇಲಿದ್ದಂತ क्रूज पर रहने वाला ಆ ಕಳ್ಳನಂತಿದ್ದಂತ ಮನುಷ್ಯರು, वह चोर, ನರಕದಲ್ಲಿರೋರು, नर्क में रहने वाले, ಪರಲೋಕದಲ್ಲಿರೋರು, स्वर्ग में रहने वाले ಭೂಮಿ ಮೇಲಿರೋರು. और पृथ्वी में रहने वाले। ಕೇಳಿ ಕೇಳಿ ಕೇಳಿ, सुनिए, ದೇವರು परमेश्वर ಆ ಒಂದು ಏದೆನ್ ಸೀಮೆಯಲ್ಲಿ ತೋಟವನ್ನು ಸೃಷ್ಟಿ ಮಾಡಿದಾಗ, उस एदेन सीमा में जब बाग को उन्होंने रचा, ಪರದೈಸನ ಸೃಷ್ಟಿ ಮಾಡಿದಾಗ, परदेश को जब उन्होंने रचा, ಅದರಲ್ಲಿ ಮನುಷ್ಯರು ಹೆಂಗೆ ಬೆಳೆದು ತುಂಬಿಕೊಳ್ಬೇಕಂತ ಒಂದು ಏನ್ ಕನಸಿತ್ತಲ್ಲ ಅವನಿಗೆ. जो सपना उनका था कि सारे मनुष्य बढ़कर यहाँ पर फूले फले, ಯೇಸು ಸ್ವಾಮಿ ತೀರಿತು ಅಂತ ಹೇಳಿದಾಗ यीशु मसीह ने जब कहा खत्म हो ಒಂದೇ गया, ಕ್ಷಣದಲ್ಲಿ एक ही क्षण में, ಇಷ್ಟು ಸಾವಿರ ವರ್ಷಗಳಲ್ಲಿ इतने हजारों ಅದು सालों ಹೆಂಗೆ में ತುಂಬಿಕೊಳ್ಬೇಕಿತ್ತು, वो जैसे भर लेना ಅದೆಲ್ಲ था, वो सब कुछ ಒಂದೇ ಕ್ಷಣದಲ್ಲಿ एक ही क्षण में ನರಕದಿಂದ ಜನ ಬಂದ್ರು, नर्क से लोग आ गए, ಮನುಷ್ಯರೊಳಗಿಂದ ನಂಬಿದವರು ಬಂದ್ರು, मनुष्यों में से जिन्होंने विश्वास किया वो गए, ಪರಲೋಕದಲ್ಲಿರುವಂತ ಭಕ್ತರು ಬಂದ್ರು. स्वर्ग में रहने वाले सारे भक्त आ गए। ಎಲ್ಲರೂ ಕೂಡಿ ಪರದೈಸಿನಲ್ಲಿ ಯಾವ ಮೂಲ ಉದ್ದೇಶವಿತ್ತೋ ಅದೇ ಸುಖದಲ್ಲಿ, ಅದೇ ಆನಂದದಲ್ಲಿ ಜಲ್ಲರಿ ಬಾರಿಸುತ್ತಾ ದಾವೀದನು ತಿರುಗಿ ಕುಣಿದ. ನಾನು ಹೇಳ್ತೀನಿ, ದಾವೀದನು ತಿರುಗಿ ಕುಣಿದ. ಮತ್ತು ಈ ಸಾರಿ ನಗುವುದಕ್ಕೆ ಯಾರು ಇರಲಿಲ್ಲ, ಯಾಕಂದ್ರೆ ಅಲ್ಲಿರುವವರೆಲ್ಲರೂ ಯೇಸುವನ್ನ ನಂಬಿ ಆತನ. दाऊद वहां पर फिर से नाचा, लेकिन वहां पर हंसने वाले कौन नहीं थे, क्योंकि वहां पर रहने वाले सब परमेश्वर पर विश्वास करने वाले भक्त थे। ಆಮೆನ್. ಈಗ ತಂದೆ अब पिता ಸಿಂಹಾಸನದಿಂದ सिंहासन से, ಪರದೈಸ ದೂರ ಇಲ್ಲ, परदेश दूर नहीं है, ದೇವರಿಗೆ परमेश्वर ತನ್ನ को ಜನರು ಕುಣಿದನ್ನು ನೋಡ್ತಾ ಇದ್ದಾನೆ. अपने लोग नाचते हुए वो देख रहे हैं। ದಾವೀದನು ಹಾಡ್ತಾ ಇದ್ದಾನೆ, दाऊद वहां पर गा रहा है, ಯೋಸೇಫನು ಹಾಡ್ತಾ ಇದ್ದಾನೆ. यूसुफ गा रहा है। ಆಮೆನ್. आमेन। ಆಮೆನ್. कहा आमेन। ದೇವರನ್ನು ನೋಡ್ದ. परमेश्वर ने उन्हें देखा, ಆದಿಯಲ್ಲಿ आदि में ಯಾವ ಯೋಚನೆ ಇತ್ತೋ जो योजना था ಅದನ್ನು ಸಂತೋಷಪಟ್ಟ. उसमें वो उन्होंने खुशी मनाया। ಪಕ್ಕದಲ್ಲಿ बगल में ಯೇಸು ಸ್ವಾಮಿ यीशु मसीह ತಂದೆ ಕೇಳ್ದ, पिता से उन्होंने पूछा, ಈಗ ನೀನು ಆನಂದವಾಗಿದ್ದೀಯಾ? क्या आज तुम खुश हो? ತಂದೆ ಮಗನಿಗೆ ಹೇಳ್ತಾನೆ, और पिता पुत्र से कहते हैं, ಇದು ತೀರಿತು. ये खत्म हो गया।
ಇದು ತೀರಿತು. ये खत्म हो गया. ಈಗ ಕಳ್ಳನನ್ನ ಹಿಂಬಾಲಿಸೋರೆಲ್ಲರೂ अब उस चोर के पीछे जाने वाले सब ತಿರುಗಿ ಅದೇ ಪರದೇಶದಲ್ಲಿ ಹೋಗ್ತೇವೆ. फिर से वही परदेश में हम जाएंगे. ಆಮೆನ್. आमेन. ಈ ದೇವರ ಚಿತ್ತ यह परमेश्वर का इच्छा ಮೇಲಿಂದ ಮೇಲೆ बार बार ಪ್ರಕಟವಾಗುತ್ತಲೇ ಇತ್ತು. वो प्रकट होते ही रहा. ಮೇಲಿಂದ ಮೇಲೆ बार बार ಈ ದೇವರ ಚಿತ್ತ यह परमेश्वर का इच्छा ಪ್ರಕಟವಾಗ್ತಲೇ ಇತ್ತು. वो प्रकट होते ही था. ಆದರೆ ವಿವರಿಸಲಿಕ್ಕೆ ಸಮಯ ಇಲ್ಲ. लेकिन विवरण में बताने के लिए ಇವರು समय ಐಗುಪ್ತಕ್ಕೆ नहीं है. ಹೋದ್ರು. यह लोग मिस्र में गए. ಐಗುಪ್ತದಲ್ಲಿ ದೇವರು ಅವರಿಗೊಂದು ಪರದೇಶ ಮಾಡ್ದ. परमेश्वर ने मिस्र देश में उनके लिए एक परदेश बनाया. ಗೋಷೇನ್ ಎಂಬುದಾಗಿ. गोशेन कह के. ಇಲ್ಲಿ ಕತ್ಲಾಗ್ತಿತ್ತು. यहाँ पर अंधेरा हो 3 ದಿನ जाता था. ಕತ್ಲಾಗ್ಬಿಡ್ತು. 3 दिन अंधेरा पड़ गया. ಆದ್ರೆ ಅಲ್ಲಿ लेकिन वहाँ पर 3 ದಿನ ಸೂರ್ಯ ಉಗಮನ ಅಸ್ತ ಆಗ್ತಾನೆ ಇತ್ತು. वहाँ पर तीनों भी दिन सूरज उग भी रहा था, ढल भी रहा था. ನಿಂತಾಲೇ ಇಲ್ಲ. वहाँ पर ಇಲ್ಲಿ ಮಿಡತೆಗಳು, यहाँ पर सारे ಅಲ್ಲಿ ಯಾವ ಅಲ್ಲಿ ಮಿಡತೆಗಳಿಲ್ಲ. और वहाँ पर कोई तिड़िया नहीं थे. ಇಲ್ಲಿ ಬೆಂಕಿ, यहाँ पर आग, ಅಲ್ಲಿ ಬೆಂಕಿ ಇರಲಿಲ್ಲ. वहाँ पर आग नहीं है. ಅಂದ್ರೆ ದೇವರ ಚಿತ್ತ वो परमेश्वर का ಮುಂಚಿನ इच्छा ಕಂಡು ಬರ್ತಲೇ ಇದೆ. वो बार बार नजर आ ही रहा ಅದಕ್ಕೆ था. ಯೇಸು ಸ್ವಾಮಿ ಹೇಳಿದ, इसीलिए यीशु मसीह ने कहा, ನೀವು ಈ ಲೋಕದಲ್ಲಿದ್ರು तुम इस दुनिया में हो ನೀವು तो ಈ भी ಲೋಕದವರಲ್ಲ. तुम इस दुनिया के नहीं ಅಂದ್ರೆ हो. उसका मतलब ಪರದೇಶು ಈಗ ಪರಲೋಕದ ಭಾಗವಾಗಿದ್ರು परदेश स्वर्ग का भाग है तो भी ನಿನ್ನ ಪರದೇಶು ನಿನ್ನ ಗೋಷನನ್ನ ದೇವರು ನಿನಗಾಗಿ ಇಲ್ಲಿಟ್ಟಿದ್ದಾನೆ. आपके परदेश आपके गोशेन को परमेश्वर ने आपके लिए यहाँ पर रखा है. ನೀನು ತವಕ ಪಡೋದಾಗಿದ್ರೆ, अगर आप तड़पेंगे तो, ನೀನು ಆಶೆ ಪಡ, ನೀನು ಅದಕ್ಕೆ ಹಿಂಬಾಲಿಸೋದಾಗಿದ್ರೆ, अगर आप परमेश्वर के पीछे जाएंगे तो ನಿನ್ನ ಜೀವಿತ ಹಿಂಗೆ ನೊಂದ್ಕೋಬೇಕಾಗಿಲ್ಲ. आपका जिंदगी ऐसे नहीं, आप तकलीफ लेना नहीं ಅದು पड़ेगा. ಕಷ್ಟದಲ್ಲಿ ಬೀಳಬೇಕಾಗಿಲ್ಲ. वो संकट में गिरना नहीं ನಾನು पड़ेगा. ಹೇಳ್ತೀನಿ, मैं कहता हूँ ದೇವರು ತನ್ನ ದಯೆಯಲ್ಲಿ परमेश्वर अपने दया में ನಿನ್ನ ಎತ್ತಲಿಕ್ಕೆ ಬಂದಿದ್ದಾನೆ. आपको उठाने के लिए आए हैं. ಹಾಗಾದ್ರೆ ऐसा है तो ನಿನ್ನ ಪರದೇಶನ್ನ आपके परदेश को ನೀನು ಆತನಿಗೆ ಆಧೀನ ಮಾಡು. आप परमेश्वर के अधीन में दे ಒಂದು ವೇಳೆ ನೀನು दीजिए. ನಿನ್ನ ಪರದೇಶನ್ನ अगर आप आपके परदेश को ಆತನಿಗೆ ಆಧೀನ ಮಾಡೋದಾಗಿದ್ರೆ, परमेश्वर को अधीन करेंगे तो, ಕೊನೆದಾಗ ಮುಗಿಸ್ತೀನಿ ಕೇಳಿ. आखिर में बताकर खत्म करूंगा, सुनिए. ಈಗ ಏನಾಯ್ತಪ್ಪ ಅಂದ್ರೆ, अब क्या हो गया? ಇದು ಮುಗಿಸಿದ್ದೀನಿ, ಮತ್ತೆ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀನಿ. ಒಂದು ಲಾಸ್ಟ್ 5 ನಿಮಿಷಕ್ಕೆ 2 ನಿಮಿಷಕ್ಕೋಸ್ಕರ आखिरी 2 मिनट के लिए वापस मैं आपको बताता हूँ. ದೇವರು परमेश्वर, ಇದನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಕೇಳಿ. ದೇವರು इसे बताकर समाप्त करूंगा, कहीं सुनिए. ಆದಾಮನನ್ನ परमेश्वर ने आदम ಯಾವ को ಭೂಮಿಯಿಂದ ತೆಗೆಲ್ಪಟ್ಟಿದಾನೋ जिस पृथ्वी से वो उत्पन्न हुआ है, ಅದನ್ನ ಉಳುವುದಕ್ಕಾಗಿ, ವ್ಯವಸಾಯ ಮಾಡೋದಕ್ಕಾಗಿ वहाँ पर खेती करने के लिए ಅವನನ್ನ ಅಲ್ಲಿ ಕಳಿಸ್ಬಿಟ್ಟ. उसे वहाँ पर उन्होंने भेज दिया. ಆಯ್ತಾ? सही ಈಗ है. ಭೂಮಿ ಯಾರ ಅಧೀನದಲ್ಲಿ ಬಂತು? अब पृथ्वी किसके अधीन में आ गया? ಆದಾಮನ ಅಧೀನ ಬಂತು. आदम के अधीन में. ಪರದೇಶ परदेश ದೇವರ ಅಧೀನ. परमेश्वर के अधीन ಸೊ में. ಅದಕ್ಕೆ ದೇವರು ಏನ್ ಮಾಡ್ದ? इसलिए परमेश्वर ने क्या किया? ತನ್ನ ಕಡೆಗೆ ಅದನ್ನ ಎತ್ಕೊಂಡ್ಬಿಟ್ಟ. अपने पास उसने ಈಗ उसने ಬರೀ ले ಭೂಮಿ लिया. ಉಳಿದ್ಬಿಡುತ್ತೆ. अब पूरा पृथ्वी बन ಈಗ गया. ಏದೇನ್ ಸೀಮೆಯಿಂದ अब एदेन सीमा से ಅದು ಹೋದ ತಕ್ಷಣ ಏನಾಯ್ತು ನೋಡಿ. वो जाते ही क्या हुआ ಇವತ್ತು देखिए. ನೀವು ಆ ಸ್ಥಳಕ್ಕೆ ಹೋದ್ರೆ, आज उस जगह में आप जाएंगे तो ಅದು ಸಿರಿಯಾ ಆಗಿರ್ಲಿ, वो सीरिया हो सकता है ಇರಾಕ್ ಆಗಿರ್ಲಿ, या फिर इराक हो ನೀವು सकता ಇವತ್ತು ಆ है. ಸೀಮೆಗೆ ಹೋದ್ರೆ अगर आज आप उस सीमा के पास ಇವತ್ತಲ್ಲಿ जाएंगे ನಿಮ್ಗೆ तो ಸಿಗೋದೇನಂದ್ರೆ ಮರುಭೂಮಿ. वहाँ पर आपको सिर्फ एक सूखा बंजर भूमि मिलेगा. ಏನು ಸಿಕ್ಕದಿಲ್ಲ. वहाँ पर कुछ भी आपको नहीं ಯಾಕಂದ್ರೆ ದೇವ್ರು मिलेगा. ಎತ್ಕೊಂಡ್ಬಿಟ್ಟ.